ಬಿಗ್ ಬಾಸ್ಗೆ ಹೋಗಕ್ಕೆ ಜಾನ್ವಿ ಅವ್ರು ಎಷ್ಟು ಶಾಪಿಂಗ್ ಮಾಡ್ಕೊಂಡಿದ್ರು ಹೇಗೆ? ತುಂಬಾ ಶಾಪ್ ಮಾಡಿದ್ದೆ, ಯಾಕಂದ್ರೆ ಅದೊಂದು ದೊಡ್ಡ ರಿಯಾಲಿಟಿ ಶೋ, ಕೋಟ್ಯಾಂತರ ಜನ ನೋಡ್ತಾರೆ ಅಂದಾಗ ತುಂಬಾ ಚೆನ್ನಾಗಿ ಕಾಣಿಸ್ಕೋಬೇಕು. ಬೇಸಿಕಲಿ ನನ್ಗೆ ಆ ಬ್ಯೂಟಿ ಕಾನ್ಶಿಯಸ್ ಎಲ್ಲ ತುಂಬಾ ಇದೆ, ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದು. ಸೊ ನಾನು ನನ್ನ ಫ್ರೆಂಡ್ ನವ್ಯ ಏನು 1.5 ತಿಂಗಳು ಚೆನ್ನಾಗಿ ಸುತ್ತಿದ್ವಿ ಇಡೀ ಬೆಂಗಳೂರು, ಜಯನಗರ್, ಕಮರ್ಷಿಯಲ್ ಸ್ಟ್ರೀಟ್. ಅವಳದು ತುಂಬಾ ಇದೆ ಇದ್ರಲ್ಲಿ ಪಾಲು. ಪ್ರತಿ ವೀಕ್ ಶುಕ್ರವಾರ ಡ್ರೆಸ್ ಕಳಿಸ್ತಾ ಇದ್ದಿದ್ದು, ಇಲ್ಲ ಯುನಿಕ್ ಆಗೇ ಬೇಕು ಅಂತ, ಯಾವ್ದು ಕಾಂಪ್ರೋ ಆಗದೆ ಕಳಿಸ್ತಾ ಇದ್ಲು. ಆಗಿದೆ PR ಅದೆಲ್ಲ ಸೇರಿ ಒಂದು 4 lakhs ಆಗಿದೆ. ಬಟ್ ನನಗೆ ಯಾವ ರಿಗ್ರೆಟ್ ಇಲ್ಲ, ಯಾಕಂದ್ರೆ ನೀವೆಲ್ಲ ಬಂದು ಕಾಸ್ಟ್ಯೂಮ್ ಬಗ್ಗೆ ಮಾತಾಡುವಾಗ ನಾವೇನ್ ಅನ್ಕೊಂಡಿದ್ವಿ ಅದನ್ನ ರೀಚ್ ಆಗಿದೆ ಅನ್ನೋ ಖುಷಿ ಇದೆ. ಕೊನೆಯದಾಗಿ ನಿಮ್ಮನ್ನ ಇವತ್ತಿಗೂ ಕೂಡ ಇಷ್ಟಪಟ್ಟು ಪ್ರೀತಿ ಮಾಡಿ ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇರುವಂತ ಜನರಿಗೆ ಏನ್ ಹೇಳ್ತೀವಿ? ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇನ್ನೂ ಮೆಸೇಜಸ್ ಬರ್ತಾನೆ ಇದೆ. ಪರ್ಸನಲಿ ಮೆಸೇಜ್ ಹಾಕೋರು ಅಷ್ಟೇ, ಶಾಕಿಂಗ್ ಎಲಿಮಿನೇಷನ್ ಇದು, ನಾವು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಆಟ ಆಡಿದೀರಾ ಅಂತ ಹೇಳಿ ಎಲ್ರು ಮನ್ಸಿಂದ ಹಾರಿಸ್ತಾ ಇದ್ದಾರೆ. ಸೊ ಏನೇ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರು ಹೊಟ್ಟೆಗೆ ಹಾಕೊಂಡ್ಬಿಡಿ, ಯಾಕಂದ್ರೆ ಯಾರನ್ನು ಹರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಯಾವ್ದನ್ನು ಮಾಡಿದ್ದಲ್ಲ. ಅದು ಹೋಗಿ ಅದು ಬೇರೆ ಬೇರೆ ತಿರುವು ರೂಪನ ಪಡ್ಕೊಂಡು ಅಲ್ಲಿಗೆ ಎಂಡ್ ಆಗ್ತಾ ಇತ್ತು. ಸೊ ಅದನ್ನ ನಾವು ತಿದ್ಕೊಂಡಿದೀವಿ. ಈ ಮುಂದೆ ಹೊರಗಡೆ ಅಂತೂ ನಾವು ಆತರ ತಪ್ಪುಗಳು ಮಾಡೋದೇ ಇಲ್ಲ ಬಿಡಿ. ಏನೋ ಆಟ ಅಂತ ಹೇಳಿ ಆಟದ ಬರದಲ್ಲೂ ಒಂದಷ್ಟು ತಪ್ಪುಗಳಾಗಿದೆ. ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯಾಗಿ ಕಾಣಿಸಿರ್ಬೋದು, ಬಟ್ ಎಷ್ಟೋ ಜನ ಮುಖಕ್ಕೆ ಹೊಡೆದಾಗೆ ಮಾತಾಡ್ತಾ ಇದ್ರು ನೇರವಾಗಿ. ಜಾನ್ವಿ ಅವರು ನಮ್ಗೆ ಅದೇ ಇಷ್ಟ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಆ ಪ್ರೀತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇದೇ ಪ್ರೀತಿ ಇರ್ಲಿ, ಮುಂದೆ ನಾನು ಏನೇ ಕೆಲಸಗಳನ್ನ ಮಾಡಿದ್ರು ನಿಮ್ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಸೊ ಇದಿಷ್ಟು ಕೂಡ ಜಾನ್ವಿ ಅವರ ಮಾತು, ಒಂದಿಷ್ಟು ಅವರ ಜರ್ನಿ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.